ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಿನ್ನೆ ತಾನೇ ರಿಸಲ್ಟ್ ಬಂದಿದೆ. ಟಿ ರಿಸಲ್ಟ್ 2025ರಲ್ಲಿ ನೀವೇನು ಬರ್ದಿದ್ರಿ ಅದರ ರಿಸಲ್ಟ್ ಬಂದಿದೆ. ಯಾರೆಲ್ಲ ಪಾಸ್ ಆಗಿದ್ದೀರೋ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನೀವಿನ್ನೂ ತಯಾರಿ ಮಾಡಬೇಕಿರುವಂಥದ್ದು CET 2026ಕ್ಕೆ. ಸೊ 2026 ಯಾವಾಗ ಕಾಲ್ ಮಾಡ್ತಾರೆ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕನ್ಫರ್ಮ್ ಆಗಿ ಹೇಳ್ಬಹುದು. ಅದರಲ್ಲೂ ಕೂಡ 1 to 5 ಏನಿದೆ, 1ರಿಂದ 5ನೇ ತರಗತಿ ಅವರಿಗೆ ಹೈದರಾಬಾದ್ ಕರ್ನಾಟಕ ಏನಿದೆ, ಹೈದರಾಬಾದ್ ಕರ್ನಾಟಕ ಕಂಪಲ್ಸರಿ ಕನ್ಫರ್ಮ್ ಆಗುತ್ತೆ. ಎಷ್ಟು? 5247. ಇನ್ನು ಇದರ ನಡುವೆ ಏನೇನೋ ವಿಚಾರಗಳು ಹರಿದಾಡ್ತಿದೆ, ಇನ್ನೂ ಜಾಸ್ತಿ ಶಿಕ್ಷಕರಿದ್ದಾರೆ, ಹಾಗೆ ಹೀಗೆ ಅದೆಲ್ಲವನ್ನ ಬಿಟ್ಟುಬಿಡಿ. ಕಾಲ್ಫಾರ್ಮ್ ಆಗೋದು 5247, ಅದು ಕೂಡ 1 to 5 ಶಿಕ್ಷಕರು. ಸೊ 1 to 5 ಶಿಕ್ಷಕರು ಆಗಬೇಕು ಅಂತ ಯಾರು ಫಸ್ಟ್ ಪೇಪರಲ್ಲಿ ಪಾಸ್ ಆಗಿದ್ದೀರೋ ಅವರೆಲ್ಲರೂ ಕೂಡ ಏನು CETಗೆ ತಯಾರಾಗಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಇದಕ್ಕಾಗಿ ನನ್ನ ಉಚಿತ ತರಗತಿಗಳು ನನ್ನ ಯೂಟ್ಯೂಬ್ನಲ್ಲಿ ನಡೀತಾ ಇದೆ. ಸೊ ಈಗಾಗಲೇ 3 ತರಗತಿಗಳನ್ನು ಕೊಟ್ಟಿದ್ದೀವಿ. ಇದು 4ನೇ ತರಗತಿ, ಅದು ಕೂಡ ಕನ್ನಡದ್ದು. ಸ್ನೇಹಿತರೆ, ಕಾಲ್ಫಾರ್ಮ್ ಆಗಲಿ ಅನ್ನೋವರೆಗೂ ಕಾಯಬೇಡಿ. ನೀವೆಲ್ಲ ಪಾಸ್ ಆಗಿದ್ರೆ ಈಗಿನಿಂದ ಸ್ಟಾರ್ಟ್ ಮಾಡಿ. ಇವತ್ತು ನಾವು ಸಂಧಿಗಳ ಬಗ್ಗೆ ನೋಡೋಣ. ಅದರಲ್ಲೂ ಕೂಡ ವಿಶೇಷವಾಗಿ ಪದೇ ಪದೇ ಕನ್ಫ್ಯೂಸ್ ಆಗುವಂತಹ ಸಂಸ್ಕೃತ ಸಂಧಿಗಳೇನಿದೆ, ಆ ಸಂಸ್ಕೃತ ಸಂಧಿಗಳನ್ನು ಕೇವಲ 10 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣವಾ? ಎಸ್ ಸ್ನೇಹಿತರೆ, ಮೊದಲಿಗೆ ಸಂಧಿ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ನೋಡ್ಬಿಡೋಣ. ಜಸ್ಟ್ ಸಿಂಪಲ್ ಆಗಿ, ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸ್ವರ ಬಂದ್ರೆ ಅದು ಸಂಧಿ. ಅಂದ್ರೆ ಒಂದು ಸಂಧಿ ಅಂದ್ರೆ ಅಕ್ಷರಗಳು ಎಡಬಿಡದೆ 2 ಪದಗಳು ಅಥವಾ ಅಕ್ಷರಗಳು ಸೇರುವುದನ್ನ ಸಂಧಿ ಅಂತೀವಿ. ಅದರೊಳಗಡೆ ಸಂಧಿ ಒಳಗಡೆ 2 ವಿಧ: ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದರೆ ಅದುವೇ ಸ್ವರ ಸಂಧಿ. ಸಿಂಪಲ್ ಅಲ್ವಾ ಸ್ನೇಹಿತರೆ? ನಾನು ಇವತ್ತು ಹೆಂಗೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ಸರಿ ಇದನ್ನ ನೀವು ನೋಡಿದ ಮೇಲೆ ಮತ್ತೆ ನೀವು ಸಂಧಿಗಳ ಬಗ್ಗೆ ಯಾವುದೇ ಕಾರಣಕ್ಕೆ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳ್ತೀನಿ. ನೋಡಿ, ಒಂದೇ ಜಾತಿಯ ಸ್ವರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ಸ್ವರ ದೀರ್ಘವಾಗಿ ಬಂದರೆ ಅದುವೇ ಸವರ್ಣ ದೀರ್ಘ ಸಂಧಿ. ಈಗ ನಿಮಗೆ ಸವರ್ಣ ದೀರ್ಘ ಸಂಧಿ ನೋಡಿ, ಸವರ್ಣ ದೀರ್ಘ ಸಂಧಿ. ಆ ಅಕ್ಷರಗಳಿಗೆ ಈ ಉ ಅಕ್ಷರಕ್ಕೆ ಅದೇ ಅಕ್ಷರ ದೀರ್ಘವಾಗಿ ಬರಬೇಕು. ಆಗ ನಿಮಗೆ ಏನಂತಾರೆ? ಸವರ್ಣ ದೀರ್ಘ ಸಂಧಿ. ಈಗ ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳೋಣ. ಗಿರೀಶ, ಗಿರಿ ಇ ಇದೆ, ಶ ನೋಡಿ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ, ಅದೇ ಹೀಗೆ ಇ ಬಂದಿದೆ, ಇಲ್ಲಿ ಸೇರಿಸಿದ್ರೆ ಗಿರೀಶ ದೀರ್ಘ ಬಂದಿದೆ. ಸೊ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತೀವಿ. ಇನ್ನು ಮಹಾತ್ಮ, ಮಹಾ ಪ್ಲಸ್ ಆತ್ಮ, ಇಲ್ಲಿ ಹಾ, ಇಲ್ಲಿ ಹಾ ದೀರ್ಘವಾಗಿ ಬಂದಿದೆ, ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇನ್ನು ನೋಡೋಣ, ಸುರಾಸುರ, ಹಾ ಆ ಬಂದಿದೆ, ಸೊ ದೀರ್ಘವಾಗಿ ಸುರಾಸುರ ಬಂದಿದೆ. ಓಕೆ. ಲಕ್ಷ್ಮಿ ಈ ಬಂದಿದೆ, ಇಲ್ಲಿ ಈ ಬಂದಿದೆ, ಲಕ್ಷ್ಮೀಶ. ಇಲ್ಲಿ ನೋಡಿ, ಕಟು ಹೂ ಬಂದಿದೆ, ಇಲ್ಲೂ ಹೂ ಬರುತ್ತೆ, ಕಟು ಥಿ ಎನ್ನುವಂಥದ್ದು ಬರುತ್ತೆ. ಸೊ ಸಿಂಪಲ್. ಆ ಅಕ್ಷರ ಆಕೆ ಹಾ, ಹೀಗೆ ಹಿ, ಹೂಗೆ ಹೂ ಬಂದ್ರೆ ಅದುವೇ ಸವರ್ಣ ದೀರ್ಘ ಸಂಧಿ. ನೋಡಿ, ಬಹುದೂಕ ಅಂದ್ರೆ ಬಹು ಪ್ಲಸ್ ಉದಕ, ಬಹುದೂಕ, ಹೂ ಪ್ಲಸ್ ಹೂ. ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಅದೇ ಅಕ್ಷರ ದೀರ್ಘವಾಗಿ ಬರಬೇಕು. ಅಂದ್ರೆ ಯಾವ ಸ್ವರ ಇರುತ್ತೆ ಹಾಗೆ ಆ, ಹೀಗೆ ಈ, ಹೂಗೆ ಹೂ ಅಷ್ಟೇ. ಇನ್ನು ಗುಣಸಂಧಿ. ಗುಣಸಂಧಿ ಅಂದ್ರೆ ಅದರ ಮುಂದುವರಿದ ಭಾಗವೇ ಗುಣಸಂಧಿ. ಆ ಇ ಆಯ್ತು, ಊನು ಆಯ್ತು. ಈಗ ಎ ಮತ್ತೆ ಓ ಮತ್ತೆ ಅರ್ ಇಲ್ಲಿ ಅತಿ ಮುಖ್ಯವಾಗುತ್ತೆ, ಎಲ್ಲಿ? ಗುಣಸಂಧಿಯಲ್ಲಿ. ಹಾಗಾದ್ರೆ ಏನಂತ ನೋಡೋಣ ಬರೀ ಸ್ನೇಹಿತರೆ. ನಿಮಗೆ ಇಲ್ಲಿ ಫಸ್ಟ್ ಅಂದ್ಕೊಳ್ಳಿ. ನೋಡಿ, ಆ ಆ ಆ ನೋಡಿ, ಆ ಆಕಾರಗಳಿಗೆ ಇ ಎದುರಾದರೆ ಎ, ಅದೇ ಆಕಾರಗಳಿಗೆ ಉಕಾರ ಎದುರಾದರೆ ಓ, ಆಕಾರಗಳಿಗೆ ರು ಬಂದರೆ ಅರ್ ಬಂದ್ರೆ ಅದುವೇ ಗುಣಸಂಧಿ. ಸ್ನೇಹಿತರೆ, ಪೂರ್ವಪರದಲ್ಲಿ ಬರುವಂಥದ್ದು ಕೇವಲ ಯಾವುದು ಅಂದ್ರೆ ಆಕಾರನೇ ಬರಬೇಕು ಗುಣಸಂಧಿಗೆ. ನಿಮ್ಗೆ ತಿಳ್ಕೊಳ್ಳಿ, ಆಕಾರನೇ ಬರಬೇಕು ಪೂರ್ವ ಪದದಲ್ಲಿ. ಎರಡನೇ ಪದದಲ್ಲಿ ಯಾವ್ದು ಬರುತ್ತೆ ಆಗ ಆಕಾರಕ್ಕೆ ಇ ಬಂದ್ರೆ ಎ ಬರಬೇಕು, ಉ ಬಂದ್ರೆ ಓ ಬರಬೇಕು, ರು ಬಂದ್ರೆ ಅರು ಬರಬೇಕು. ಇಷ್ಟೇ ಸಿಂಪಲ್. ಏನು ಜಸ್ಟ್ ಮಾತ್ರ ಬರುತ್ತೆ. ನೋಡೋಣ ಈಗ. ಹೇ ಖ ಹೂನ, ಹೇ ಖೋ ಹೇ ಖೋನ ಅಂದ್ರೆ ಇಲ್ಲಿ ನೋಡಿ, ಆನೆ ಇದೆ, ಇಲ್ಲಿ ಹೂ ಬಂದಿದೆ, ಇಲ್ಲಿ ದೀರ್ಘ ಬಂದಿದೆ, ಏನ್ ಬಂದಿದೆ? ಹೂ ಬಂದ್ರೆ ಹೋ ಬರ್ಬೇಕಲ್ಲ, ಹೇ ಖೋನ ಬಂದಿದೆ.
ಇಲ್ಲಿ ಹಾ ಇದೆ, ಇಲ್ಲಿ ರು ಇದೆ, ದೇವರ್ಷಿ ಅರ್ಕವತ್ ಬಂದಿದೆ. ಇಲ್ಲಿ ಹಾ ಇದೆ, ಇಲ್ಲಿ ಈ ಇದೆ, ದೀರ್ಘ ಬರಬೇಕು ಮಹೇಶ್ವರ. ಇಲ್ಲಿ ನೋಡಿ ಆ ಇದೆ, ಇಲ್ಲಿ ಈ ಇದೆ, ದೀರ್ಘ ಗಣೇಶ. ಕ್ಲಿಯರ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ ಮಾತ್ರ ಬರುತ್ತೆ ಇಲ್ಲಿ ಆರಂಭದಲ್ಲಿ. ರಾಜ್ಯ, ಇಲ್ಲಿ ನೋಡಿ ಹಾ ಇದೆ, ಹೂ ಇದೆ, ರಾಜ್ಯೋತ್ಸವ. ಓಕೆ, ಇಲ್ಲಿ ನೋಡಿ ಹಾ ಇದೆ, ಇಲ್ಲಿ ರು ಇದೆ, ಬ್ರಹ್ಮರ್ಷಿ. ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಗುಣಸಂಧಿ ಅಂದ್ರೆ ಆ ಆಕಾರಗಳಿಗೆ ಆಕಾರಗಳಿಗೆ ಈ ಉ ಎದುರಾದ್ರೆ ಅರು ಅಂದ್ರೆ ರು ಅರ್ಹ ಎದುರಾದ್ರೆ ಅರ್ಹ ಆಗುವಂಥದ್ದು. ಇನ್ನು ವೃದ್ಧಿ ಸಂಧಿ. ಸ್ನೇಹಿತರೆ, ವೃದ್ಧಿ ಸಂಧಿಯನ್ನ ಕ್ಲಿಯರ್ ಆಗಿ ನೋಡ್ಕೊಬಿಡೋಣ. ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಅದ್ಭುತವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲೂ ಅಷ್ಟೇ ಆಕಾರಗಳೇ ಅಷ್ಟೇ. ಇಲ್ಲಿ ಆರಂಭದಲ್ಲಿ ಬರುವಂತ ಆಕಾರಗಳಿಗೆ ಎ ಐ ಓ ಅಂದ್ರೆ ಎ ಐ ಬಂದ್ರೆ ಐ ಬರುತ್ತೆ, ಓ ಬಂದ್ರೆ ಔ ಬರುತ್ತೆ. ಅಂದ್ರೆ ಅಲ್ಲಿ ಎಲ್ಲಿವರೆಗೂ ಬಂದಿದ್ವಿ, ರೂವರೆಗೂ ಬಂದಿದ್ವಿ. ನೋಡಿದಂತಹ ಎ ಐ ಓ ಔ ಇಲ್ಲಿ ಬರುವಂಥದ್ದು. ಎ ಐಗೆ ಐ ದೀರ್ಘವಾಗಿ ಬಂದ್ರೆ ಓ ಮತ್ತೆ ಔಗೆ ಔ ಮಾತ್ರ ದೀರ್ಘ ಆಗಿ ಬರಬೇಕಾಗುತ್ತೆ. ಕ್ಲಿಯರ್? ಓಕೆ, ಡನ್. ಶುರು ಮಾಡೋಣ. ಉದಾಹರಣೆಯನ್ನ ನೋಡಿದ್ರೆ ನಮಗೆ ಒಂದು ರೀತಿ ರೀತಿ ಅರ್ಥ ಆಗುತ್ತೆ. ಜನ ಪ್ಲಸ್ ಐಕ್ಯ, ಜನೈಕ್ಯ. ಇಲ್ಲಿ ನೋಡಿ ಹಾ ಇದೆ, ಇಲ್ಲಿ ಐ ಬಂದಿದೆ, ದೀರ್ಘ ಇರಬೇಕು, ಐಯೇ ಬಂದಿದೆ. ಇನ್ನು ಆ ಇದೆ, ಇಲ್ಲಿ ಔ ಇದೆ, ಜನೌಷಧಿ ಅಂತ ಬಂದಿದೆ. ಇನ್ನು ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ನೋಡಿ ಇಲ್ಲಿ ಮಹಾ ಆ ಇದೆ, ಇಲ್ಲಿ ಔ ಇದೆ, ಇಲ್ಲಿ ಮಹದೌರ್ಯ ಅನ್ನುವಂಥದ್ದಿದೆ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ವೃದ್ಧಿ ಸಂಧಿಯಲ್ಲಿ ಇಲ್ಲಿ ಈ ಕಡೆ ಏನು ಬರುತ್ತೆ, ಆ ಅಕ್ಷರಗಳೇ ಬರುತ್ತೆ. ಇಲ್ಲಿ ಎ ಐ ಓ ಔ ಬರುತ್ತೆ. ಇನ್ನು ಎಣ್ ಸಂಧಿ. ಸ್ನೇಹಿತರೆ, ಆ ಈ ಉ ಏನಿದಾವೆ ಇವುಗಳಿಗೆ ಸವರ್ಣವಲ್ಲದ ಅಂದ್ರೆ ಇವು ಇಲ್ಲಿಂದ ವ್ಯಂಜನ ಸಂಧಿಗಳು. ಓಕೆ, ಅ ಈ ಉ ಗಳಿಗೆ ಸವರ್ಣವಲ್ಲದ ಅಕ್ಷರಗಳು ಬಂದರೆ ಯಾ ರಾ ವ ಬರಬೇಕು. ಓಕೆ, ಉದಾಹರಣೆಯೊಂದಿಗೆ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಪ್ರತಿ, ಇಲ್ಲಿ ಈ ಬಂದಿದೆ, ಇಲ್ಲಿ ದೀರ್ಘ ಬರೋದಿಲ್ಲ, ಇಲ್ಲಿ ಯಾವ್ದಾದ್ರೂ ಒಂದು ಅಕ್ಷರ ಬರುವಂಥದ್ದು. ಇದಕ್ಕೆ ಹೀಗೆ ಹೂ ಬಂದ್ರೆ ಇಲ್ಲಿ ಏನು ಯಾವತ್ ಬರುತ್ತೆ, ಪ್ರತ್ಯುತ್ತರ. ಕ್ಲಿಯರ್? ನೋಡಿ, ಸವರ್ಣ ಅಕ್ಷರಗಳು ಬಂದ್ರೆ ಇಲ್ಲಿ ನೋಡಿ, ಗುರು ಹೂಗೆ ಆ ಬಂದಿದೆ, ಇದು ವಾ ಬರುತ್ತೆ. ಹೂಗ್ ಬಂದ್ರೆ ಈ ಹೂ ಬಂದಿದ್ಕೆ ಯಾ ಬಂದಿದೆ, ಹೂಗೆ ಆ ಬಂದಿದ್ಕೆ ವಾ ಬಂದಿದೆ. ಇಲ್ಲಿ ಮಾತೃ ರೂ ಬಂದಿದೆ, ಅಥವಾ ಮಾತೃ. ಓಕೆ, ಇಲ್ಲಿ ಆ ಬಂದಿದೆ, ಇಲ್ಲಿ ರಾವತ್ ಬಂದಿರುವಂಥದ್ದು ನೋಡು. ಇನ್ನು ಅವಸರ, ಅತಿ, ಈ ಬಂದಿದೆ, ಇಲ್ಲಿ ಆ ಬಂದಿದೆ, ಇಲ್ಲಿ ಯಾ ಬಂದಿದೆ. ಈ ಬಂದಾಗ ಯಾ ಬರುತ್ತೆ, ಇಲ್ಲಿ ಈ ಬಂದಿದೆ, ಆ ಬಂದಿದೆ, ಯಾ ಬಂದಿದೆ. ಇಲ್ಲಿ ಹೂ ಬಂದಿದೆ, ರು ಬಂದಿದೆ. ಓಕೆ, ಆ ಬಂದಿದೆ, ಅರ್ಕವತ್ ಬಂದಿದೆ, ರು. ಓಕೆ, ಎಂಟು ಸಂಧಿ ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸ್ನೇಹಿತರೆ, ಎಂಟು ಸಂಧಿ ಅಂದ್ರೆ ಸಿಂಪಲ್. ಇಲ್ಲಿ ನೋಡಿ, ಹೂ ಮುಂದೆ ಯಾವ ಅಕ್ಷರ ಬಂದ್ರು ಕೂಡ ವಾರು ಬರುತ್ತೆ. ರು ಮುಂದೆ ಯಾವ ಅಕ್ಷರ ಬಂದ್ರು ರಾ ಬರುತ್ತೆ. ಈ ಅಕ್ಷರ ಮುಂದೆ ಆ ಬಂದ್ರೆ ಯಾ ಬರುತ್ತೆ. ಅಷ್ಟೇ ಸಿಂಪಲ್. ಯಾ ರಾ ಪ ಅಷ್ಟೇ ಬರುವಂಥದ್ದು. ಇನ್ನು ಜಸ್ವ ಸಂಧಿ, ಕಚಡದ ಬಗಳಿಗೆ ಗಜಡದ ಬ. ನಿಮ್ಗೆ ಗೊತ್ತಿದೆ, ಆದೇಶ ಸಂಧಿಯ ಒಂದು ಪಾಲನೆಯನ್ನ ಇದು ಕೂಡ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಾಕ್ ದೇವಿ, ಇಲ್ಲಿ ವಾಕ್ ಇದೆ, ಇಲ್ಲಿ ಬಂದು ಗಾ ಬಂದಿದೆ, ಕಾಗೆ ಗಾ ಬಂದಿದೆ. ಬಟ್ ಆದೇಶ ಸಂಧಿ ಇಲ್ಲಿ ಬರುತ್ತೆ. ಉತ್ತರ ಪದದಲ್ಲಿ ಆರಂಭದಲ್ಲಿ ಕಾ ಬರುತ್ತೆ. ಈಗ ಹಳೆಗನ್ನಡ, ಈಗ ಒಂದು ಬರೆದ್ಬಿಟ್ಟು ನೋಡೋಣ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ನೋಡಿ, ಈ ಅಕ್ಷರಕ್ಕೆ ಇಲ್ಲಿ ದೀರ್ಘವಾಗಿ ಬರುತ್ತೆ, ಬಟ್ ಇಲ್ಲಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಜಸ್ವ ಸಂಧಿಗೆ ಇಲ್ಲಿ ಬರುತ್ತೆ ನೋಡಿ. ಅಚ್ ಅಂತ, ಅಜಂತ, ಚಾಗೆ ಜಾವದ್ ಬಂದಿದೆ, ಜಾ ಬದಲಾಗಿ ಬಂದಿದೆ. ಸತ್ ಉತ್ತರ, ತಾಗೆ ದಾ ಬಂದಿದೆ. ಇನ್ನು ಫಾಗೆ ಜಾ ಬಂದಿದೆ, ಅಬ್ಜ. ಪುವಾಗೆ ಅಂಶ ಬಂದಿದೆ, ಪವಂಶ, ಅವಂಶ.
ದಿಗ್ದೇಶ, ದಿಗ್ದೇಶ ಅಷ್ಟೇ, ಸಿಂಪಲ್. ಇನ್ನು ಚುತ್ವ ಸಂಧಿ ಹಾಗೂ ಕೊನೆಯ ಸಂಧಿ ಅಂತ ನಾನು ಭಾವಿಸ್ತೀನಿ. ಇದನ್ನ ಇನ್ನು ಒಂದಿದೆ, ಅನುನಾಸಿಕ ಸಂಧಿ. ಚುತ್ವ, ಚುತ್ವ ಸಂಧಿ ಅಂದ್ರೆ ಸಕಾರ ಶಕಾರ, ಸಕಾರಕ್ಕೆ ಶಕಾರ ಬಂದ್ರೆ ತಕಾರಕ್ಕೆ ಚವರ್ಗ ಬರ್ಬೇಕಾಗುವಂಥದ್ದು, ಸಿಂಪಲ್. ನೋಡಿ, ಈಗ ಮನಃಶುದ್ಧಿ, ಸಾಗೆ ಶೂ ಬರಬೇಕು, ಇಲ್ಲಿ ಶಾವತ್, ಯಾವತ್ ಶಾಗೆ ಶಾವತ್ ಬರುವಂಥದ್ದು. ತಾಗೆ ಯಾವ್ದು ಬರಬೇಕು, ತವರ್ಗಕ್ಕೆ ಚವರ್ಗ ಬರಬೇಕು, ಚಾವರ್ಗ ಇಲ್ಲಿದೆ ನೋಡಿ. ತಾಗೆ ಜ, ನೋಡಿ ಜ ಬಂದಿದೆ, ಇದು ಚ, ಇದು ಜ. ಓಕೆ, ಕ್ಲೀನ್ ಆಗಿ ನೋಡಿ. ಶಾಗೆ ಶೂ ಬರಬೇಕು, ತಾಗೆ ಚವರ್ಗ ದೀರ್ಘವಾಗಿ ಬರಬೇಕು. ಫೈನಲಿ ಒತ್ತಕ್ಷರ ಬರುವಂಥದ್ದು. ಮನಃಶುದ್ಧಿ, ಬೃಹತ್ ಛತ್ರ, ಜಗಜ್ಯೋತಿ, ಈ ರೀತಿ. ಇನ್ನು ಕೊನೆಯದ್ದು ಅನುನಾಸಿಕ ಸಂಧಿ. ಹೇಗೆ ಕಚ್ಚಡದ ಬಗಳಿಗೆ ಗಜ್ಜಡದ ಬ ಬರೋದು ಚುತ್ವ ಸಂಧಿ, ಯಾವುದು ಜಸ್ವ ಸಂಧಿಲಿ, ಇಲ್ಲಿ ಕಚಡದ ಬಗಳಿಗೆ ಅದೇ ದೀರ್ಘದ 5ನೇ ಅಕ್ಷರ ಬರುವಂಥದ್ದು. ವಾಗ್ಮಯ, ಷಣ್ಮುಖ, ಮಾ ಅಲ್ವಾ ಇಲ್ಲಿ ಮುಖ, ಷಣ್ಮುಖ. ಓಕೆ, ಇದೊಂದು ಚೂರು ಬದಲಾಯ್ತಲ್ಲ, ಷಣ್ಮುಖ, ಶೆಟ್ ಮುಖ, ಇಲ್ಲಿದೆ ನೋಡಿ, ಶೆಟ್, ಟಾಗೆ ನಾವತ್ ಬರಬೇಕು, ಷಣ್ಮುಖ. ಸನ್ಮಾನ, ನಾವತ್ ಬಂದಿದೆ. ಕ್ಲಿಯರ್ ಸ್ನೇಹಿತರೆ? ಇಲ್ಲ ನೋಡಿ. ಓಕೆ, ಸತ್ಮಣಿ, ಸನ್ಮಣಿ. ಓಕೆ ಸ್ನೇಹಿತರೆ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಒಂದ್ಸರಿ ಎಲ್ಲ ದೀರ್ಘವನ್ನು ನೋಡ್ಕೊಂಡ್ಬರೋಣ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಅದೇ ಅಕ್ಷರಗಳು ದೀರ್ಘವಾಗಿ ಬರಬೇಕು. ಅಂದ್ರೆ ಹಾಗೆ ಆ, ಈಗೆ ಈ, ಊಗೆ ಉ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿ. ಇನ್ನು ಗುಣಸಂಧಿ, ಅದು ಮುಂದುವರೆದಂತೆ ಎ ಓ ಅರ್ಗಳು ಬರಬೇಕಾಗುತ್ತೆ. ಅಂದ್ರೆ ಆಕಾರಗಳು ಮಾತ್ರ ಬರುತ್ತೆ ಇಲ್ಲಿ ಗುಣಸಂಧಿಯಲ್ಲಿ. ಆಕಾರಗಳಿಗೆ ಈ ಎದುರಾದಾಗ ಎ, ಆಕಾರಗಳಿಗೆ ಹೂ ಅದು ಎದುರಾಗ ಅರ್, ಆಕಾರಗಳಿಗೆ ರು ಎದುರಾದ್ರೆ ಅರ್, ಅದು ಗುಣಸಂಧಿ. ಇನ್ನು ವೃದ್ಧಿ ಸಂಧಿ ಅಲ್ಲಿಂದ ಮುಂದುವರಿಸಿ ಆಕಾರಗಳೇ ಬರುವಂಥದ್ದು. ಎ ಐ ಬಂದ್ರೆ ಐ, ಓ ಔ ಬಂದ್ರೆ ಔ ಬರುವಂಥದ್ದು. ಅಲ್ಲಿಗೆ ಇನ್ನು ಗುಣಸಂಧಿ, ಈ ಉಕಾರಗಳಿಗೆ ಸವರ್ಣವಲ್ಲದ್ದು. ಈ ಕಾರಗಳ ಮುಂದೆ ಯಾ, ಆಕಾರಗಳ ಮುಂದೆ ಈ ಬಂದ್ರೆ ಯಾ, ಹೂ ಮುಂದೆ ಆ ಬಂದ್ರೆ ವಾ, ರು ಮುಂದೆ ಆ ಬಂದ್ರೆ ರಾ, ನಲ್ಲಿ ಯಾರಾವ ಬರಬೇಕು. ಇನ್ನು ಜಸ್ವ ಸಂಧಿ ಅಂದ್ರೆ ಆದೇಶ ಸಂಧಿಯ ಒಂದು ರೀತಿ ಪ್ರತಿರೂಪ ಅಂತ ನಾವು ಕರಿಬಹುದು. ಇನ್ನು ಶುತ್ವ ಸಂಧಿ ಅಂದ್ರೆ ಸಾಗೆ ಶಾ ಬರಬೇಕು, ತಾಗೆ ಚವರ್ಗ ಬರಬೇಕು, ಮತ್ತೆ ಒತ್ತಕ್ಷರ ಬರುವಂಥದ್ದು. ಅನುನಾಸಿಕ ಸಿಂಪಲ್ಲು, ಕಚ್ಚಡದ ಬಗಳಿಗೆ ಅದರ ಕೊನೆಯ ಅಕ್ಷರಗಳು ಬರುವಂಥದ್ದು. ಸ್ನೇಹಿತರೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಅರ್ಥ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಯಾರಾದರೂ ಕೂಡ 1 to 5 ತರಗತಿಗೆ ಶಿಕ್ಷಕರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಕಂಪಲ್ಸರಿಯಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.